ಬಬ್ಲು ಆನೆ ಬೆಳಿಗ್ಗೆ ಕಾಡಿನಲ್ಲಿ ಒಂಟಿಯಾಗಿ ನಡೆಯಲು ಹೊರಟಿತು. ಅವನು ತನ್ನದೇ ಆದ ರಾಗದಲ್ಲಿ ನಡೆಯುತ್ತಿದ್ದನು. ಅವನ ಮನಸ್ಸಿನಲ್ಲಿ ಏನೋ ಗೊಂದಲ ಇದ್ದಂತೆ ತೋರುತ್ತಿತ್ತು. ಅವನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದ. ಅವನು ರಸ್ತೆಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಚೀಕು ಮೊಲ ಅವನ ಮುಂದೆ ಓಡಿತು. ಚೀಕು ಜೋರಾಗಿ ಕೆರುಚಿದಾಗ ಬಬ್ಲುವಿನ ಕಾಲು ಅವನ ಮೇಲೆ ಬೀಳುವ ಹಂತದಲ್ಲಿತ್ತು. ಅವನ ಧ್ವನಿಯನ್ನು ಕೇಳಿ ಬಬ್ಲು ತನ್ನ ಕಾಲನ್ನು ಹಿಂದಕ್ಕೆ ಎಳೆದನು. ನೀನು ಎಲ್ಲಿ ಕಳೆದು ಹೋದೆ? ಹೌದು ಬಬ್ಲು ಭಾಯ್, ಎಲ್ಲೂ ಇಲ್ಲ. ಹಾಗೆ ಯೋಚಿಸುತ್ತಿರಲಿಲ್ಲ. ಯಾವುದರ ಬಗ್ಗೆ? ಅದು ತಿಳಿದ ನಂತರ ನೀವು ಏನು ಮಾಡುತ್ತೀರಿ? ಬಹುಶಃ ನಾನು ನಿಮಗೆ ಸ್ವಲ್ಪ ಸಹಾಯ ಮಾಡಬಹುದೇ? ಇತ್ತೀಚಿನ ದಿನಗಳಲ್ಲಿ ಕಾಡಿನಲ್ಲಿ ಎಷ್ಟು ಕಳ್ಳತನಗಳು ನಡೆಯುತ್ತಿವೆ ಎಂದು ನಿಮಗೆ ತಿಳಿದಿದೆಯೇ? ಆದರೆ ಕಳ್ಳನ ಸುಳಿವು ಸಿಕ್ಕಿಲ್ಲ. ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ಇದರಿಂದ ಚಿಂತಿತರಾಗಿದ್ದವು. ಅವನಿಗೆ ಅಲ್ಲಿ ಸುರಕ್ಷಿತ ಭಾವನೆ ಇರಲಿಲ್ಲ. ಹೇ ಚೀಕು ಭಾಯ್, ನಾವು ಅಸಹಾಯಕರು. ನಾವು ಕಳ್ಳನನ್ನು ಹಿಡಿಯಲು ಸಾಧ್ಯವಿಲ್ಲ. ಅವನು ತುಂಬಾ ಬುದ್ಧಿವಂತ ಮತ್ತು ತನ್ನ ಕೆಲಸವನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದ್ದಾನೆ. ಅವನು ಯಾವುದೇ ಪುರಾವೆಗಳನ್ನು ಎಲ್ಲೂ ಬಿಡುತ್ತಿಲ್ಲ. ನಮ್ಮ ರಾಜನಿಗೆ ಈ ವಿಷಯ ತುಂಬಾ ಚಿಂತೆಯಾಗಿದೆ. ನಾವೆಲ್ಲರೂ ಅದನ್ನೇ ಯೋಚಿಸುತ್ತಿದ್ದೇವೆ. ಈಗ ನೀವು ನನಗೆ ಇದರಲ್ಲಿ ಏನು ಸಹಾಯ ಮಾಡಬಹುದು? ನಾನು ಅದರ ಬಗ್ಗೆ ಯೋಚಿಸುತ್ತೇನೆ. ಬಹುಶಃ ನಾನು ಪರಿಹಾರದ ಬಗ್ಗೆ ಯೋಚಿಸಬಹುದು. ಪ್ರಯತ್ನಿಸುವುದರಲ್ಲಿ ಯಾವುದೇ ಹಾನಿಯಿಲ್ಲ. ನೀನು ಹೇಳಿದ್ದು ಸರಿ ಚಿಕ್ಕು, ಆದರೆ ಅರಣ್ಯ ಗೂಢಚಾರರಿಗೂ ಇನ್ನೂ ಇದಕ್ಕೆ ಪರಿಹಾರ ಸಿಗುತ್ತಿಲ್ಲ. ಇಷ್ಟು ಹೇಳಿದ ಮೇಲೆ ಅವನು ಮೌನವಾದನು. ಬಬ್ಲುವಿನ ಮಾತುಗಳು ಚಿಕ್ಕುನನ್ನು ಯೋಚಿಸುವಂತೆ ಮಾಡಿತು. ಚೀಕು ದುಃಖಿತನಾಗಿರುವುದನ್ನು ನೋಡಿ ಬಬ್ಲು ಹೇಳಿದನು, ನಿರುತ್ಸಾಹಗೊಳ್ಳಬೇಡ. ನನ್ನ ಸಮಸ್ಯೆಯನ್ನು ನೀವು ಅರ್ಥ ಮಾಡಿಕೊಂಡಿದ್ದಕ್ಕೆ ನನಗೆ ಸಂತೋಷವಾಯಿತು. ಒಂದು ಕಾಲದಲ್ಲಿ ನಾನು ಕೂಡ ಈ ಕಾಡಿನ ಗೂಢಚಾರನಾಗಿ ಕೆಲಸ ಮಾಡುತ್ತಿದ್ದೆ. ಒಮ್ಮೆ ನನ್ನ ಕಾಲು ಮುರಿದುಕೊಂಡು ನನ್ನ ಚುರುಕುತನ ಕಳೆದುಕೊಂಡೆ. ಅಂದಿನಿಂದ ನಾನು ಈ ಕೆಲಸವನ್ನು ಬಿಟ್ಟಿದ್ದೇನೆ. ಚೀಕು, ನೀನು ಬಯಸಿದರೆ ಈ ಕೆಲಸವನ್ನು ಮತ್ತೆ ಮಾಡಬಹುದು. ಅರಣ್ಯ ಪ್ರಾಣಿಗಳು ಹೆಚ್ಚಾಗಿ ಹಗಲಿನಲ್ಲಿ ಆಹಾರವನ್ನು ಹುಡುಕುತ್ತವೆ. ಅವು ರಾತ್ರಿಯಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ನೀವು ಹಗಲು ರಾತ್ರಿ ಎರಡೂ ಸಮಯದಲ್ಲಿ ಆಹಾರವನ್ನು ಹುಡುಕುತ್ತಾ ಹೊರಗೆ ಹೋಗಬಹುದು. ಬಹುಶಃ ಇಂದು ರಾತ್ರಿ ನಮಗೆ ಉಪಯುಕ್ತವಾಗಬಹುದಾದ ಕೆಲವು ವಿಷಯಗಳನ್ನು ನೀವು ಕಂಡುಕೊಳ್ಳುವಿರಿ. ಹೌದು ಬಬ್ಲು, ನೀನು ಹೇಳಿದ್ದು ಸರಿ. ನಾನು ಕಾಡಿನಲ್ಲಿ ರಾತ್ರಿ ಕಳೆಯುತ್ತೇನೆ. ನಾನು ಸುತ್ತಲೂ ಹೋಗಿ ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಚೀಕು ತನ್ನ ರಂಧ್ರದ ಕಡೆಗೆ ಹೋದನು ಮತ್ತು ಬಬ್ಲು ತನ್ನ ದಾರಿಯಲ್ಲಿ ಹೋದನು. ಚಿಕ್ಕುವಿನ ಮನಸ್ಸು ಇನ್ನೂ ಬಬ್ಲು ಹೇಳಿದ ಮಾತಿನ ಸುತ್ತಲೇ ಸುತ್ತುತ್ತಿತ್ತು. ಬಾಬುಗೆ ಹೇಗೆ ಸಹಾಯ ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ. ಅವನು ಇಡೀ ದಿನ ಅದೇ ಸಂದಿಗ್ಧತೆಯಲ್ಲಿಯೇ ಇದ್ದನು. ಸಂಜೆಯಾಗುತ್ತಿದ್ದಂತೆ ಚೀಕು ಏನನ್ನೋ ಯೋಚಿಸಲು ಪ್ರಾರಂಭಿಸಿದನು ಮತ್ತು ಅವನು ಸದ್ದಿಲ್ಲದೆ ಗುಂಡಿಯಿಂದ ಹೊರಬಂದನು. ಚೀಕುವಿನ ಹೆಂಡತಿ ಅವನನ್ನು ನೋಡಿದಾಗ, ಈ ಸಮಯದಲ್ಲಿ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದಳು. ಹೊರಗೆ ಅಪಾಯವಿದೆ, ಬೆಳಿಗ್ಗೆಯೂ ಅಪಾಯವಿದೆ. ಆದರೆ ನಾವು ಭಯದಿಂದ ಹಸಿವಿನಿಂದ ಸಾಯಲು ಸಾಧ್ಯವಿಲ್ಲ. ನಾನು ನಡೆಯಲು ಹೋಗುತ್ತೇನೆ. ಇಷ್ಟು ಹೇಳುತ್ತಾ ಚೀಕು ರಾತ್ರಿ ಬಿಲದಿಂದ ಹೊರಬಂದಿತು. ಸ್ವಲ್ಪ ದೂರ ಹೋದ ನಂತರ ಅವನ ಕಣ್ಣುಗಳು ಬಂಕು ಗೂಬೆಯ ಮೇಲೆ ಬಿದ್ದವು. ಸ್ವಲ್ಪ ದೂರದಲ್ಲಿದ್ದವನು ಮರದ ಕೊಂಬೆಯ ಮೇಲೆ ಕುಳಿತು ಕುತ್ತಿಗೆಯನ್ನು ಎಲ್ಲಾ ದಿಕ್ಕುಗಳಿಗೂ ತಿರುಗಿಸುತ್ತಿದ್ದನು. ಅವನು ಮರದ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ವೇಗವಾಗಿ ಹಾರುತ್ತಿದ್ದನು. ಬಂಕು ಅವನನ್ನು ಗಮನಿಸಲಿಲ್ಲ. ಏನೋ ಯೋಚಿಸಿದ ನಂತರ ಚೀಕು ಮರದ ಹಿಂದಿನಿಂದ ಹೊರಬಂದು ಸ್ವಲ್ಪ ತೆರೆದ ಸ್ಥಳಕ್ಕೆ ಬಂದನು ಮತ್ತು ಅಲ್ಲಿಂದ ಬಂಕು. ಅವನು ಗೂಬೆಯನ್ನು ನೋಡಲು ಪ್ರಾರಂಭಿಸಿದನು. ಬಂಕು ಕತ್ತಲೆಯಲ್ಲಿಯೂ ಚೀಕುವನ್ನು ನೋಡಿದನು. ಆದರೆ ಅವನು ಅದರಲ್ಲಿ ಆಸಕ್ತಿ ತೋರಿಸಲಿಲ್ಲ ಮತ್ತು ತನ್ನ ಕುತ್ತಿಗೆಯನ್ನು ತಿರುಗಿಸುತ್ತಲೇ ಇದ್ದನು. ಚೀಕು ಬಹಳ ಸಮಯದವರೆಗೆ ಬಂಕುವಿನ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿದ್ದ. ಅವನು ಸ್ವಲ್ಪ ಹೊತ್ತು ಬಯಲಿನಲ್ಲಿ ನಿಂತನು. ಆದರೆ ಬಂಕು ಅವನನ್ನು ನೋಡಿದ ನಂತರವೂ ಅವನನ್ನು ಕುರುಡನನ್ನಾಗಿ ಮಾಡಿದನು. ಬಂಕು ಸುತ್ತಲೂ ಒಂದು ಮಿಂಚು ಸುಳಿದಾಡುತ್ತಿದೆ ಎಂದು ಅವನಿಗೆ ಅರಿವಾಯಿತು. ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅಲೆದಾಡಿದ ನಂತರ ಚಿಕ್ಕು ತನ್ನ ಗುಂಡಿಗೆ ಹಿಂತಿರುಗಿ ಬೆಳಿಗ್ಗೆಗಾಗಿ ಕಾಯಲು ಪ್ರಾರಂಭಿಸಿದನು. ಮರುದಿನ ಬೆಳಿಗ್ಗೆ ಬಬ್ಲು ಅದೇ ದಾರಿಯಲ್ಲಿ ಹೋಗುತ್ತಿದ್ದಾಗ ಚಿಕ್ಕು ದಾರಿಯಲ್ಲಿ ಅವನಿಗಾಗಿ ಕಾಯುತ್ತಿದ್ದ. ಬಬ್ಲು ಇವತ್ತು ತುಂಬಾ ಬೇಗ ಬಂದ. ಹೌದು, ಇತ್ತೀಚಿನ ದಿನಗಳಲ್ಲಿ ನನಗೆ ಆತಂಕದಿಂದಾಗಿ ನಿದ್ರೆ ಬರುತ್ತಿಲ್ಲ. ಏನಾದರೂ ಹೊಸ ಸುದ್ದಿ ಇದೆಯೇ? ನಾನು ಖಚಿತವಾಗಿ ಹೇಳಲಾರೆ. ಆದರೆ ಕಳ್ಳರಿಗೆ ಸಹಾಯ ಮಾಡುತ್ತಿರುವ ವ್ಯಕ್ತಿಯ ಹೆಸರನ್ನು ನಾನು ನಿಮಗೆ ಹೇಳಬಲ್ಲೆ. ಅವನು ಯಾರು? ಬಂಕು ಗೂಬೆ. ಇಷ್ಟು ಹೇಳಿದ ಮೇಲೆ ಚೀಕು ಅವನಿಗೆ ಆ ರಾತ್ರಿ ನಡೆದ ಘಟನೆಯನ್ನೆಲ್ಲ ವಿವರಿಸಿದನು. ಇದನ್ನು ಕೇಳಿ ಬಬ್ಲು ಗಾಬರಿಯಾದರು. ಬಬ್ಲು, ನನ್ನ ಕಣ್ಣುಗಳು ಅರಳಿದವು. ನೀವು ಹೇಳಿದ್ದು ಸರಿ. ನಾನು ಇಂದು ರಾತ್ರಿ ಬಂಕು ಮತ್ತು ಚಂಕು ಮೇಲೆ ಕಣ್ಣಿಡಬೇಕು. ಹೀಗೆ ಹೇಳುತ್ತಾ ಇಬ್ಬರೂ ಬೇರೆ ಬೇರೆಯಾದರು. ಬಬ್ಲು ಮತ್ತು ಅವನ ಸ್ನೇಹಿತರು ರಾತ್ರಿಯಲ್ಲಿ ಬಂಕು ಮೇಲೆ ಕಣ್ಣಿಟ್ಟರು. ಅವನ ಅನುಮಾನಾಸ್ಪದ ಚಟುವಟಿಕೆಗಳನ್ನು ನೋಡಿ ಬಬ್ಲು ಅವನನ್ನು ಹಿಡಿದನು. ಅವನ ಸಹಚರರಾದ ಚಂಕಿ ಮತ್ತು ಶಾಂಕಿ ಲೋಮನ್ ಜೊತೆ ಸಿಕ್ಕಿಬಿದ್ದ. ಬಬ್ಲು ಶಕ್ತಿಯನ್ನು ಪ್ರಶ್ನಿಸಲು ಪ್ರಾರಂಭಿಸಿದನು. ಈ ಸಮಯದಲ್ಲಿ ನೀನು ಬಂಕು ಚಂಕು ಜೊತೆ ಏನು ಮಾಡುತ್ತಿದ್ದೀಯಾ? ನಾವು ನಾಲ್ವರು ಸ್ನೇಹಿತರು, ಆದ್ದರಿಂದ ನಾವು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದೇವೆ. ಬಾವಲಿ ಮತ್ತು ಗೂಬೆಯ ನಡುವಿನ ಸ್ನೇಹ ಅರ್ಥವಾಗುವಂತಹದ್ದೇ. ಆದರೆ ನರಿಯೊಂದಿಗೆ ಹೇಗೆ ಸ್ನೇಹಿತರಾಗಲು ಸಾಧ್ಯ? ಶಕ್ತಿಯನ್ನು ಕೇಳಿದಾಗ ಇಬ್ಬರೂ ತಮ್ಮ ಅಪರಾಧವನ್ನು ಒಪ್ಪಿಕೊಂಡರು ಮತ್ತು ಎಲ್ಲಾ ಕಳ್ಳತನದ ಬಗ್ಗೆ ಹೇಳಿದರು. ಅವನು ಕೆಲವು ದಿನಗಳ ಹಿಂದೆ ಕಾಡಿನಲ್ಲಿ ಮಾಡಿದ್ದನು. ಬಬ್ಲು ಕದ್ದ ಎಲ್ಲಾ ಮಾಲುಗಳನ್ನು ಸಹ ವಶಪಡಿಸಿಕೊಂಡನು. ಅವಳು ಹೇಗೆ ಅಷ್ಟು ಸುಲಭವಾಗಿ ಸಿಕ್ಕಿಬಿದ್ದಳೆಂದು ಬಂಕು ಮತ್ತು ಚಂಕುಗೆ ಇನ್ನೂ ಅರ್ಥವಾಗಲಿಲ್ಲ.